ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಆಮ್ಲ ಮಟ್ಟವನ್ನು ನಿಯಂತ್ರಿಸುವ ಗುಣ ಯಾವುದಕ್ಕಿದೆ? ಆಪ್ಷನ್ಸ್: ಎ ಕಾಳುಮೆಣಸು, ಬಿ ಅರಿಶಿಣ, ಸಿ ಬೆಲ್ಲ, ಡಿ ಬಿಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲ್ಲ. ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಲ್ಲವು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಕಿಣ್ವಗಳು ಸಕ್ರಿಯಗೊಳ್ಳುತ್ತವೆ ಮತ್ತು ಆಹಾರವು ತ್ವರಿತವಾಗಿ ಜೀರ್ಣವಾಗುತ್ತವೆ. ಊಟದ ನಂತರ ಬೆಲ್ಲ ತಿನ್ನುವುದರಿಂದ ಸಿಹಿ ತಿಂಡಿಗಳ ಹಂಬಲ ಕಡಿಮೆಯಾಗುತ್ತದೆ ಮತ್ತು ಆಯಾಸವು ಕಡಿಮೆಯಾಗುತ್ತದೆ. ಬೆಲ್ಲವು ಯಕೃತ್ತನ್ನು ಶುದ್ಧೀಕರಿಸುತ್ತದೆ. ಇದು ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಬೆಲ್ಲದಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುತ್ತದೆ. ಇದು ರಕ್ತಹೀನತೆಯಿಂದ ರಕ್ಷಿಸುತ್ತದೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಲ್ಲವು ಬಿಪಿಯನ್ನು ನಿಯಂತ್ರಿಸುವುದರ ಜೊತೆಗೆ ದೇಹದಲ್ಲಿ ಆಮ್ಲ ಮಟ್ಟವನ್ನು ನಿಯಂತ್ರಿಸುತ್ತದೆ. ಎರಡನೇ ಪ್ರಶ್ನೆ, ಜೀವಕೋಶಗಳು ಆರೋಗ್ಯಕ್ಕೆ ಅಗತ್ಯವಾದ ಸೂಕ್ಷ್ಮ ಖನಿಜ ಯಾವುದು? ಆಪ್ಷನ್ಸ್: ಎ ಬಾಕ್ಸೈಟ್, ಬಿ ತಾಮ್ರ, ಸಿ ಕಬ್ಬಿಣ, ಡಿ ಸಾವಯವ. ಸರಿಯಾದ ಉತ್ತರ ಆಪ್ಷನ್ ಬಿ ತಾಮ್ರ. ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಲಾದ ನೀರು 3 ದೋಷಗಳಾದ ವಾತ, ಪಿತ್ತ ಮತ್ತು ಕಫವನ್ನು ಸ್ಥಿರಗೊಳಿಸುತ್ತದೆ. ಇದು ಒಟ್ಟಾರೆ ಯೋಗಕ್ಷೇಮವನ್ನು ಖಚಿತಪಡಿಸುತ್ತದೆ. ಈ ನೀರನ್ನು ಕುಡಿಯುವುದು ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಈ ಲೋಹವು ನೈಸರ್ಗಿಕವಾಗಿ ತಾಮ್ರದ ಸೂಕ್ಷ್ಮ ಮಟ್ಟವನ್ನು ವರ್ಗಾಯಿಸುತ್ತದೆ. ಇದು ಕಿಣ್ವ ಚಟುವಟಿಕೆ ಮತ್ತು ಜೀವಕೋಶಗಳ ಆರೋಗ್ಯಕ್ಕೆ ಅಗತ್ಯವಾದ ಒಂದು ಸೂಕ್ಷ್ಮ ಖನಿಜವಾಗಿದೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ನಿಕ್ಷೇಪ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಕರ್ನಾಟಕ, ಬಿ ರಾಜಸ್ಥಾನ, ಸಿ ಬಿಹಾರ್, ಡಿ ಆಂಧ್ರಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರ್. ಭಾರತದ ಅತಿದೊಡ್ಡ ಚಿನ್ನದ ನಿಕ್ಷೇಪಗಳು ಬಿಹಾರದಲ್ಲಿವೆ, ಮುಖ್ಯವಾಗಿ ಜಮುಯಿ ಜಿಲ್ಲೆಯಲ್ಲಿವೆ. ಇದು ದೇಶದ ಒಟ್ಟು ಚಿನ್ನದ ಅದಿರು ಸಂಪನ್ಮೂಲಗಳಲ್ಲಿ ಸುಮಾರು 44% ಅನ್ನು ಹೊಂದಿದೆ. ಇದು ಸುಮಾರು 222.8 ಮಿಲಿಯನ್ ಟನ್ಗಳಷ್ಟಿದೆ. ಇದು ಭವಿಷ್ಯದ ಗಣಿಗಾರಿಕೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಗಮನಾರ್ಹ ಸಂಭಾವ್ಯ ಚಿನ್ನದ ಕೇಂದ್ರವಾಗಿದೆ. ನಾಲ್ಕನೇ ಪ್ರಶ್ನೆ, ಕುಡಿಯುವ ನೀರಿನ ಬಾಟಲಿಗಳ ಮುಚ್ಚಳದ ಬಣ್ಣವು ಏನನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಖನಿಜಯುಕ್ತ, ಬಿ ಸಾಮಾನ್ಯ ನೀರು, ಸಿ ವಿಟಮಿನ್ ಸಮೃದ್ಧ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀರಿನ ಬಾಟಲಿಯ ಮುಚ್ಚಳಗಳ ಬಣ್ಣಗಳು ತಮ್ಮದೇ ಆದ ಮಹತ್ವವನ್ನು ಹೊಂದಿವೆ. ಬಿಳಿ ಬಣ್ಣದ ಕ್ಯಾಪ್ ಎಂದರೆ ಈ ನೀರು ಸಾಮಾನ್ಯ ಕುಡಿಯುವ ನೀರು. ಹಸಿರು ಬಣ್ಣವು ಸುವಾಸನೆಯ ನೀರನ್ನು ಸೂಚಿಸುತ್ತದೆ. ಇದಲ್ಲದೆ ಕೆಲವು ಬ್ರ್ಯಾಂಡ್ಗಳು ತಮ್ಮ ಬ್ರ್ಯಾಂಡ್ ಇಮೇಜ್ ಅನ್ನು ಗಮನದಲ್ಲಿಟ್ಟುಕೊಂಡು ಮುಚ್ಚಳದ ಬಣ್ಣಗಳನ್ನು ಆಯ್ಕೆ ಮಾಡುತ್ತವೆ. ಹೊಳೆಯುವ ಕೆಂಪು ಮುಚ್ಚಳವು ಕಾರ್ಬೋನೇಟೆಡ್ ನೀರನ್ನು ಸೂಚಿಸುತ್ತದೆ. ಹಳದಿ ಮುಚ್ಚಳವು ವಿಟಮಿನ್ಗಳು ಮತ್ತು ಎಲೆಕ್ಟ್ರೋಲೈಟ್ಗಳಲ್ಲಿ ಸಮೃದ್ಧವಾಗಿರುವ ನೀರನ್ನು ಸೂಚಿಸುತ್ತದೆ. ಕಪ್ಪು ಬಣ್ಣದ ಕ್ಯಾಪ್ ಇರುವ ನೀರಿನ ಬಾಟಲಿಗಳು ಬಹಳ ಅಪರೂಪ. ಈ ಬಣ್ಣದ ಕ್ಯಾಪ್ಗಳನ್ನು ಪ್ರೀಮಿಯಂ ನೀರಿನ ಉತ್ಪನ್ನಗಳಿಗೆ ಮಾತ್ರ ಬಳಸಲಾಗುತ್ತದೆ. ಹೆಚ್ಚಿನ ಸೆಲೆಬ್ರಿಟಿಗಳು ಈ ನೀರನ್ನು ಕುಡಿಯುತ್ತಾರೆ. ಪಿಂಕ್ ಕಲರ್ ಕ್ಯಾಪ್ ಇರುವ ನೀರಿನ ಬಾಟಲಿಗಳ ಬಗ್ಗೆ ಹೇಳುವುದಾದರೆ, ಇದು ನೀರಿನ ಬಗ್ಗೆ ಅಲ್ಲ, ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಅನೇಕ ಚಾರಿಟಿಗಳು ಈ ಕ್ಯಾಪ್ಗಳನ್ನು ಬಳಸುತ್ತವೆ. ಐದನೇ ಪ್ರಶ್ನೆ, ಮಕ್ಕಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಿ ಬೆಳವಣಿಗೆಗೆ ಸಹಾಯ ಮಾಡುವುದು ಯಾವುದು? ಆಪ್ಷನ್ಸ್: ಎ ಹಾಲು, ಬಿ ಮೊಟ್ಟೆ, ಸಿ ನುಗ್ಗೆಕಾಯಿ, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಸಿ ನುಗ್ಗೆಕಾಯಿ. ನುಗ್ಗೆಕಾಯಿ ಮಕ್ಕಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತವೆ ಮತ್ತು ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದರಲ್ಲಿರುವ ವಿಟಮಿನ್ ಎ ದೃಷ್ಟಿ ಸುಧಾರಿಸುತ್ತದೆ. ಇದರಲ್ಲಿರುವ ಕೆಲವು ಗುಣಗಳು ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇವು ಮೂತ್ರಪಿಂಡದ ಕಾರ್ಯವನ್ನು ಸುಧಾರಿಸುತ್ತವೆ ಹಾಗೂ ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನುಗ್ಗೆಕಾಯಿಯಷ್ಟೇ ಅಲ್ಲದೆ ಅದರ ಎಲೆಗಳು, ಹೂವುಗಳು, ಬೀಜಗಳು, ಬೇರುಗಳು, ತೊಗಟೆ ಮುಂತಾದ ಭಾಗಗಳು ಸಹ ಔಷಧೀಯ ಗುಣವನ್ನು ಹೊಂದಿದೆ. ಆರನೇ ಪ್ರಶ್ನೆ, ಮರಣ ಹೊಂದಿದ ವ್ಯಕ್ತಿಯ ಕಾಲ್ಬೆರಳುಗಳನ್ನು ಕಟ್ಟಿಹಾಕಲು ಕಾರಣವೇನು? ಆಪ್ಷನ್ಸ್: ಎ ಚಕ್ರಸ್ತಬ್ಧ, ಬಿ ಪದ್ಧತಿ, ಸಿ ಜಡದೇಹ, ಡಿ ಮೂಢನಂಬಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಚಕ್ರಸ್ತಬ್ಧ.
ಇದು ಜೀವಶಕ್ತಿ ದೇಹವನ್ನು ಮತ್ತೆ ಪ್ರವೇಶಿಸಲು ಸಾಧ್ಯವಾಗದ ರೀತಿಯಲ್ಲಿ ಮೂಲಾಧಾರ ಚಕ್ರವನ್ನು ಗಟ್ಟಿಗೊಳಿಸುತ್ತದೆ. ಇದನ್ನು ಮರಣ ಹೊಂದಿದ ವ್ಯಕ್ತಿ ಮತ್ತೊಮ್ಮೆ ಅದೇ ಆತ್ಮದ ಬಾಂಧವ್ಯವನ್ನು ಬೆಳೆಸಬಾರದು ಎನ್ನುವ ಕಾರಣಕ್ಕಾಗಿ ಇದನ್ನು ಮಾಡಲಾಗುತ್ತದೆ. ಇಲ್ಲದಿದ್ದರೆ ಆತ್ಮವು ಆ ವ್ಯಕ್ತಿಯ ಯಾವುದೇ ದೇಹದ ರಂಧ್ರಗಳ ಮೂಲಕ ಮತ್ತೊಮ್ಮೆ ದೇಹವನ್ನು ಪ್ರವೇಶಿಸಬಹುದು. ಮೂಲಾಧಾರ ಚಕ್ರವು ಜೀವನ ಪ್ರಾರಂಭವಾಗುವ ಸ್ಥಳವಾಗಿದೆ. ಹಿಂದೂ ಧರ್ಮದಲ್ಲಿ ಮೂಲಾಧಾರ ಚಕ್ರವನ್ನು ಜೀವಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಕಾಲ್ಬೆರಳುಗಳನ್ನು ಬಂಧಿಸುವುದು ಈ ಚಕ್ರವನ್ನು ಸ್ಥಿರಗೊಳಿಸುತ್ತದೆ ಮತ್ತು ಈ ಚಕ್ರ ಸ್ತಬ್ಧವಾಗುವಂತೆ ಮಾಡುತ್ತದೆ. 7ನೇ ಪ್ರಶ್ನೆ, ಬೊಕ್ಕ ತಲೆ ಪುರುಷರಲ್ಲಿಯೇ ಹೆಚ್ಚಾಗಿ ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ಒತ್ತಡ, ಬಿ ಹಾರ್ಮೋನ್, ಸಿ ಆನುವಂಶಿಕ, ಡಿ ವೀರ್ಯಾಣು ನಷ್ಟ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾರ್ಮೋನ್. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ನಿಂದ ಉತ್ಪತ್ತಿಯಾಗುವ DHT ಹಾರ್ಮೋನ್ ಕೂದಲಿನ ಬೇರುಗಳಿಗೆ ಬೇಗನೆ ಹಾನಿ ಮಾಡುತ್ತದೆ. ಮಹಿಳೆಯರಲ್ಲಿ ಈ ಹಾರ್ಮೋನ್ ಮಟ್ಟ ಕಡಿಮೆ ಇರುವುದರಿಂದ ಅವರ ಕೂದಲು ಅಷ್ಟು ಬೇಗ ಉದುರುವುದಿಲ್ಲ. ಅದಲ್ಲದೆ ಈಸ್ಟ್ರೋಜನ್ ಹಾರ್ಮೋನ್ ಮಹಿಳೆಯರ ಕೂದಲಿನ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ. ಆದರೆ ಪುರುಷರಲ್ಲಿ ಡೈಹೈಡ್ರೋಟೆಸ್ಟೋಸ್ಟೆರಾನ್ ಪರಿಣಾಮ ಕೂದಲಿಗೆ ಹಾನಿಯಾಗುತ್ತದೆ. ಸಾಮಾನ್ಯವಾಗಿ 20 ವರ್ಷದ ನಂತರ ಪುರುಷರಲ್ಲಿ ಈ ರೀತಿ ಸಮಸ್ಯೆ ಕಂಡುಬಂದರೆ ಮಹಿಳೆಯರಲ್ಲಿ ಇದು 40 ವರ್ಷದ ನಂತರ ಸಕ್ರಿಯವಾಗುತ್ತದೆ. 8ನೇ ಪ್ರಶ್ನೆ, ಹಲ್ಲಿನ ಆರೈಕೆಯಲ್ಲಿ ಜನರು ಮಾಡುವ ಸಾಮಾನ್ಯ ತಪ್ಪುಗಳು ಯಾವುವು? ಆಪ್ಷನ್ಸ್ ಎ ನೈರ್ಮಲ್ಯ, ಬಿ ಹಲ್ಲುಜ್ಜುವ ಪರಿ, ಸಿ ಆಮ್ಲೀಯ ಪಾನೀಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಲ್ಲಿನ ಆರೈಕೆಯಲ್ಲಿ ಜನರು ಮಾಡುವ ಸಾಮಾನ್ಯ ತಪ್ಪುಗಳು ಸರಿಯಾದ ದಂತ ನೈರ್ಮಲ್ಯವನ್ನು ನಿರ್ಲಕ್ಷಿಸುವುದು, ಸಕ್ಕರೆ ಮತ್ತು ಆಮ್ಲೀಯ ಪಾನೀಯಗಳನ್ನು ಅತಿಯಾಗಿ ಸೇವಿಸುವುದು, ಹಲ್ಲುಜ್ಜುವಾಗ ಹೆಚ್ಚು ಬಲವನ್ನು ಬಳಸುವುದು ಮತ್ತು ದಂತವೈದ್ಯರನ್ನು ನಿಯಮಿತವಾಗಿ ಭೇಟಿ ಮಾಡದಿರುವುದು. ಈ ತಪ್ಪುಗಳು ಹಲ್ಲಿನ ಕೊಳೆತ, ಒಸಡು ರೋಗ, ಕೆಟ್ಟ ಉಸಿರಾಟ ಮತ್ತು ಹಲ್ಲಿನ ಇತರ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು. 9ನೇ ಪ್ರಶ್ನೆ, ಮಧುಮೇಹಿಗಳು ಯಾವುದನ್ನು ಎಂದಿಗೂ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರದು? ಆಪ್ಷನ್ಸ್ ಎ ನೀರು, ಬಿ ಬ್ರೆಡ್, ಸಿ ಉಪ್ಪುಭರಿತ ಆಹಾರ, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಡ್. ಬ್ರೆಡ್ಗಳಲ್ಲಿ GI ಇಂಡೆಕ್ಸ್ ಪ್ರಮಾಣ ಹೆಚ್ಚಾಗಿರುತ್ತದೆ. ಇದರಲ್ಲಿ ಯಾವುದೇ ರೀತಿಯ ಪೌಷ್ಟಿಕಾಂಶ, ಫೈಬರ್ ಇರುವುದಿಲ್ಲ ಮತ್ತು ಸೀರಿಯಲ್ಸ್, ಕಾರ್ನ್ಫ್ಲೇಕ್ಸ್ ನಂತಹ ಆಹಾರಗಳ ಪ್ಯಾಕೆಟ್ಗಳ ಮೇಲೆ ಪ್ರೋಟೀನ್ ಭರಿತ ಸಕ್ಕರೆ, ಧಾನ್ಯಗಳಿಂದ ಮಾಡಿದ ಆಹಾರ ಎಂದು ಉಲ್ಲೇಖಿಸಿರುತ್ತಾರೆ. ಆದರೆ ಇಂತಹ ಪ್ಯಾಕೆಟ್ಗಳಲ್ಲಿ ಸಿಗುವ ಆಹಾರ ಪದಾರ್ಥಗಳನ್ನು ತಿನ್ನುವುದು ಉತ್ತಮವಲ್ಲ. ಇನ್ನು ಹಣ್ಣುಗಳ ಜ್ಯೂಸ್ನಲ್ಲಿ ನೈಸರ್ಗಿಕವಾಗಿಯೇ ಸಕ್ಕರೆ ಸೇರಿರುತ್ತದೆ. ಇದರಲ್ಲಿ ವಿಟಮಿನ್ಗಳು, ಮಿನರಲ್ಸ್, ಫೈಬರ್ಗಳಿದ್ದರೂ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಒಳ್ಳೆಯದಲ್ಲ. ಇದನ್ನು ದಿನದಲ್ಲಿ ಬೇರೆ ಯಾವುದಾದರೂ ಸಮಯದಲ್ಲಿ ಸೇವಿಸುವುದು ಉತ್ತಮ. ಖಾಲಿ ಹೊಟ್ಟೆಯಲ್ಲಿರುವಾಗ ಇಂತಹ ಆಹಾರಗಳನ್ನು ಸೇವಿಸಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರಿಕೆಯಾಗಿ ಮತ್ತೆ ನಿಯಂತ್ರಣಕ್ಕೆ ಬಾರದಂತಹ ಪರಿಸ್ಥಿತಿ ಎದುರಾಗುತ್ತದೆ. 10ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಕಡಿಮೆ ಬಡತನದ ಪ್ರಮಾಣವನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಜಮ್ಮು ಕಾಶ್ಮೀರ, ಬಿ ಕೇರಳ, ಸಿ ಅಸ್ಸಾಂ, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಭಾರತದಲ್ಲಿ ಕೇರಳ ಅತ್ಯಂತ ಕಡಿಮೆ ಬಡತನದ ಪ್ರಮಾಣವನ್ನು ಹೊಂದಿದೆ. ಕೇರಳದ ಒಟ್ಟು ಜನಸಂಖ್ಯೆಯು 0.71ರಷ್ಟು ಮಾತ್ರ ಬಡತನ ರೇಖೆಗಿಂತ ಕೆಳಗೆ ವಾಸಿಸುತ್ತಿದ್ದಾರೆ. ಅದೇ ರೀತಿ ಗೋವಾ 3.76%, ಸಿಕ್ಕಿಂ 3.82%, ತಮಿಳುನಾಡು 4.89% ಮತ್ತು ಪಂಜಾಬ್ 5.59%ರಷ್ಟು ಜನರು ಬಡತನ ರೇಖೆಯಲ್ಲಿ ಜೀವಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ 13.16% ಬಡತನವಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.